ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಶ್ರಾವಣ ಮಾಸ ಸ್ಟಾರ್ಟ್ ಆದಾಗಿಂದನೂ ಈ ಪೂಜೆ ಅದು ಇದು ಅಂತ ಹೇಳಿಬಿಟ್ಟು ಕೆಲಸಗಳು ಮುಗಿತಾನೇ ಇಲ್ಲ. ಹೆಣ್ಮಕ್ಳಿಗೆ ಮನೇಲಿರೋರಿಗೂ ಅಷ್ಟೇ, ಕೆಲಸಕ್ಕೆ ಹೋಗೋರಿಗೂ ಅಷ್ಟೇ. ಮಂಗಳಗೌರಿ ಪೂಜೆ ಇರ್ಬೋದು, ವರಲಕ್ಷ್ಮಿ ಇರ್ಬೋದು, ಅಥವಾ ಶುಕ್ರ ಗೌರಿ ಈ ಥರ ಪೂಜೆ ಮಾಡೋರಿಗೆ ಅದು ಡೇ ಬೈ ಡೇ ಫ್ರೀ ಅನಿಸೋದೇ ಇಲ್ಲ. ಅದು ಪ್ರಿಪ್ರೇಷನ್ ಮಾಡಿಸ್ಬೇಕು, ಇದು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದಿದ್ದೇ ಇರುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಮುಗಿಯೋದು ಕೆಲಸ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಏನಂತ ಹೇಳಿ ಸ್ಟಾರ್ಟ್ ಮಾಡೋಣ. ನಾನು ತುಂಬ ಇಂಪಾರ್ಟೆಂಟಾಗಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೋಟಿವೇಶನ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎಷ್ಟರ ಮಟ್ಟಿಗೆ ನಿಮ್ಗೆ ಇಷ್ಟ ಆಗುತ್ತೆ, ಎಷ್ಟರ ಮಟ್ಟಿಗೆ ತಲುಪುತ್ತೆ ಅನ್ನೋದು ಈ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ವಿಡಿಯೋ ಏನಿದೆ, ಇವಾಗ ಒಂದು 500 ಚಿಲ್ಲರೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮಾಡಬೇಕು ಅನ್ನೋದು ನಮ್ಮ ಒಂದು ಹಠ. ಅದು ಇವತ್ತಲ್ಲ ನಾಳೆ ಸಕ್ಸಸ್ ಆಗ್ಬೋದು. ಪೇಷನ್ಸ್ ಮೇನ್ ಇಂಪಾರ್ಟೆಂಟ್. ಪೇಷನ್ಸ್ ಅನ್ನೋದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಸೊ ಈ ಪೇಷನ್ಸ್ ಅನ್ನೋದು ಯಾಕೆ ಬಂತು ಅನ್ನೋದನ್ನು ಹೇಳ್ತೀನಿ. ಹೆಣ್ಮಕ್ಳಿಗೆ ಕೆಲಸದ ಒತ್ತಡ ಇರ್ಬೋದು. ಹೆಣ್ಮಕ್ಳಿಗೆ ಪೇಷನ್ಸ್ ಕಡಿಮೆ ಅಂತಾರೆ. ಕಡಿಮೆ, ಹೌದು, ಒಪ್ಕೊಳ್ಳೋಣ. ಯಾಕೆ ಪೇಷನ್ಸ್ ಕಡಿಮೆ ಅಲ್ವಾ? ಅಲ್ಲಿ ಪ್ರಶ್ನೆ ಮಾಡಬೇಕು, ಯಾಕೆ ಪೇಷನ್ಸ್ ಕಡಿಮೆ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಮದುವೆ ಆದ ಹೆಣ್ಮಕ್ಳಿಗೆ ಪೇಷನ್ಸ್ ಕಡಿಮೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಎಲ್ಲ ಹೆಣ್ಮಕ್ಳು ಆಗೋದಿಲ್ಲ, ಎಲ್ಲ ಕುಟುಂಬದಲ್ಲೂ ಆಗೋದಿಲ್ಲ. ಕೆಲವೊಂದು ಏನಿರುತ್ತೆ, ಆಲ್ಮೋಸ್ಟ್ ಒಂದು 100 ರೂಪಾಯಿದ ನೋಟಲ್ಲಿ 10 ರೂಪಾಯಿ ಅಷ್ಟು ಚೆನ್ನಾಗಿ ಹೆಣ್ಮಕ್ಳು ಇರ್ತಾರೆ, ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ. ಇನ್ನು 90% ಇರ್ತಾರೆ ನೋಡಿ. 90% ಭಾಗ ಹೆಣ್ಮಕ್ಳು ನೋವು, ಸಂಕಟ, ದುಃಖ ಎಲ್ಲದನ್ನೂ ಅನುಭವಿಸಿ ತಮ್ಮ ಒಂದು ಫ್ಯಾಮಿಲಿನ, ತಮ್ಮ ಲೈಫನ್ನು ಲೀಡ್ ಮಾಡ್ತಕ್ಕಂಥದ್ದು. ಸೊ ಅದರಲ್ಲಿ ನಾನು ಒಬ್ಬಳು. ಸೊ ಗಂಡಂದ್ರು ಚೆನ್ನಾಗಿರ್ತಾರೆ, ಕೆಲವರಿಗೆ ಅತ್ತೆ ಮಾವರು ಚೆನ್ನಾಗಿರ್ತಾರೆ, ಕೆಲವರಿಗೆ ಮಕ್ಕಳು ಚೆನ್ನಾಗಿರ್ತಾರೆ, ಇನ್ನು ಕೆಲವರಿಗೆ ಮಕ್ಕಳು ಚೆನ್ನಾಗಿರಲ್ಲ, ಗಂಡ ಚೆನ್ನಾಗಿರಲ್ಲ, ಸಪೋರ್ಟಿವ್ ಇರಲ್ಲ ಅಂತ. ಹಾಗೆ ಅತ್ತೆ ಮಾವ ಚೆನ್ನಾಗಿರಲ್ಲ, ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಹೀಗೆ ನಾನಾ ರೀತಿಯಲ್ಲೇ ನೋವನ್ನು ನುಂಗಿ ಹೋಗ್ತಕ್ಕಂಥದ್ದು. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಇದನ್ನೆಲ್ಲ ದಕ್ಕಿಸ್ಕೊಂಡು ನೋಡಿ ಅವರ ಒಂದು ಲೈಫನ್ನು ಎಷ್ಟಿದ್ರೂ ಇಷ್ಟೇ, ನಾವು ಹೆಣ್ಮಕ್ಳು ಇಷ್ಟು ಮಾಡಿದ್ರು ನಮಗೆ ಬೆಲೆ ಇಲ್ಲ, ನಮಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿಬಿಟ್ಟು ತಮ್ಮ ಒಂದು ತಾಳ್ಮೆನ ಕಾಕೊಂಡು ಏನು ಮಾಡ್ತಾರೆ, ಯಾರ ಮಾತನ್ನು ಕೇಳೋಕ್ಕೆ ಹೋಗಲ್ಲ. ತಮ್ಮ ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗೆ ನಿಭಾಯಿಸ್ಕೊಂಡ್ರೂ ಸಹ ಅವ್ರಿಗೆ ಅದರ ಒಂದು ಮನಸ್ಥಿತಿ ಸರಿ ಬಂದಲ್ಲ. ಸೊ ಹಾಗಾಗಿ ಈ ಕಾರಣಕ್ಕೇ ಹೆಣ್ಮಕ್ಳು ಮದುವೆ ಆದಮೇಲೆ ತುಂಬ ಸಫರ್ ಪಟ್ಕೊಂಡು ಹೋಗ್ತಾರೆ. ಅಯ್ಯೋ ನಾವು ಯಾಕಪ್ಪ ಓದಿಲ್ಲ, ನಾವು ಹೊರಗಡೆ ಕೆಲಸ ಮಾಡ್ಬೋದಿತ್ತೇನೋ ಅಂತ. ಹೊರಗಡೆ ಕೆಲಸ ಮಾಡೋರ್ಗು 1000 ಇರುತ್ತೆ, ಟೆನ್ಷನ್ ಇರಲ್ಲ ಅಂತ ಅಲ್ಲ. ಕೆಲವೊಬ್ಬರು ಮನೆಯಲ್ಲಿ ಹೊರಗಡೆ ಹೋಗ್ತಾರೆ, ಬಿಡಪ್ಪ ಕೆಲಸಕ್ಕೆ, ನಾವು ಮನೇಲಿ ಮಾಡ್ಕೊಂಡು ಹೋಗೋಣ ಅನ್ನೋರು ಇರ್ತಾರೆ. ಕೆಲವೊಬ್ಬರ ಮನೆಯಲ್ಲಿ ನಾವೇನಕ್ಕೆ ಮಾಡಬೇಕು, ಯಾರು ಹೆಚ್ಚಿಗೆ ಮಾಡ್ತಾರೆ, ತಮ್ಮ ಹಿತಕ್ಕೋಸ್ಕರ ಮಾಡ್ತಾರೆ ಅನ್ನೋರು ಇರ್ತಾರೆ. ಸೊ ಅವ್ರಿಗೂ ಟೆನ್ಷನ್ ತಪ್ಪಿದ್ದಲ್ಲ. ನಾವು ಮನೇಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲಗೋ ತನಕ ಇದ್ದವ್ರಿಗೂ ಸಹ ಕೆಲಸ ಟೆನ್ಷನ್ನು ತಪ್ಪಿದ್ದಲ್ಲ. ನೀವೇನು ಮನೆಯಾಗಿರ್ತೀರ ಅನ್ನೋರು ದಯವಿಟ್ಟು ಅದನ್ನು ಬಿಟ್ಬಿಡಿ. ಯಾಕಂದರೆ ನೀವು ಮನೇಲಿ ಇರ್ತೀರ ಅನ್ನೋರಿಗೆ ಸಾಧ್ಯನೇ ಇಲ್ಲ. ಕೆಲವೊಂದು ದಿವಸ ಫ್ರೀ ಇರ್ಬೋದು, ಕೆಲವೊಂದು ದಿವಸ ಹಗಲೆಲ್ಲ ಕೆಲಸ ಇರುತ್ತೆ. ಮನೇಲಿ ನೋಡಿ, ಬೆಳಗ್ಗೆ ಸ್ಟಾರ್ಟ್ ಆಗಿರುತ್ತೆ ಅವ್ರ ಜರ್ನಿ, ನೈಟ್ ಮಲಗೋವರೆಗೂ ಒಂದಲ್ಲ ಒಂದು ಅದಿಲ್ಲ. ಸ್ವಲ್ಪ ಕೇರ್ಲೆಸ್ ಮಾಡಿದರೆ ಏನಾಗ್ತದೆ ಅಂತಾರೆ, ಮನೆಯಲ್ಲಿದ್ದು ನೋಡೋಕ್ಕಾಗಲ್ವಾ, ಜವಾಬ್ದಾರಿ ಇಲ್ವಾ? ಆ ಜವಾಬ್ದಾರಿತನ ಸ್ವಲ್ಪ ಮರೆತ್ರಿ ಅಂದರೆ ಏನಂತ ಮಾಡ್ತಾರೆ. ಒಂದು ಕೆಲಸ ತಪ್ಪಾಯಿತು ಅಂತಂದರೆ 10 ಕೆಲಸದಲ್ಲಿ ಒಂದು ಕೆಲಸ ತಪ್ಪಾಯಿತು ಅಂದರೆ ಆ 10 ಕೆಲಸದಲ್ಲಿ ಒಂದು ಕೆಲಸ ತಪ್ಪಾಗಿದ್ದನ್ನೇ ಹೇಳ್ತಾರೆ ಹೊರತು ಇಷ್ಟು ಸರಿಗೆ ಆಗಿದೆ ಬಿಡು, ಇನ್ನೊಂದು ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಯಾರಿಗೂ ಇರೋದಿಲ್ಲ. ಮೇನ್ ತಪ್ಪೇ ಆಗೋದು, ತಪ್ಪೇ ಕಂಡು ಹಿಡಿಯೋದು. ಸೊ ಈ ಹೆಣ್ಮಕ್ಳಿಗೆ ನಾನು ಇದು ಒಂದೇ ಹೇಳ್ತೀನಿ ನೋಡಿ. ನಿನ್ನೆ ಒಂದು ವಿಜಯಪುರ ಡಿಸ್ಟ್ರಿಕ್ಕು ಏನೋ ಹೇಳಿದರು. ಸೊ 5 ಮಕ್ಕಳು ಕರ್ಕೊಂಡು ಆತ್ಮಹತ್ಯೆ ಮಾಡ್ತಕ್ಕಂಥದ್ದು. 5 ಮಕ್ಕಳು, ಒಂದಲ್ಲ ಎರಡಲ್ಲ 5 ಮಕ್ಕಳು. ಸೊ ಮನೆಯಲ್ಲಿ ಬರುತ್ತೆ, ಗಂಡ ಹೆಂಡತಿ ಅತ್ತೆ ಮಾವ ಜಗಳ ಬರಲಿಲ್ಲದಂಥದ್ದು ಯಾವುದಿರುತ್ತೆ. ಸೊ ಕಣ್ಣೀರು ತಪ್ಪಿದ್ದಲ್ಲ ಹೆಣ್ಮಕ್ಳಿಗೆ. ತಾಳ್ಮೆ ಯಾಕೆ ಕಳ್ಕೊತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ.
ಅವರು ಅಡುಗೆ ಮಾಡಿಟ್ಟಿದ್ರಂತೆ, ಅದು ತಣ್ಣಗಾಗಿತ್ತಂತೆ. ಗಂಡನ ವೇಟ್ ಮಾಡಿದ್ದಾರೆ. ಗಂಡ ಊಟ ಮಾಡೋ ಹೊತ್ತಿಗೆ ಮಕ್ಕಳ ಜೊತೆಗೆಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡಿದರೆ ಅಡುಗೆ ಯಾಕೆ ತಣ್ಣಗಾಗ್ತಿತ್ತು? ಅಲ್ವಾ? ಸೊ ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಗಂಡು ಮಕ್ಕಳು ಅನ್ನೋರು ಅವ್ರಿಗೂ ಟೆನ್ಷನ್ ಇರುತ್ತೆ, ಅವ್ರಿಗಿರಲ್ಲ ಅಂತ ಹೇಳಲ್ಲ. ಅವರು ಮನೆ ಮೇಂಟೈನ್ ಮಾಡಬೇಕು, ಹೊರಗಿಂದು ಮೇಂಟೈನ್ ಮಾಡಬೇಕು, ಒಳಗಿಂದು ಮೇಂಟೈನ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಏನೋ ಅಡುಗೆ ತಣ್ಣಗಾಗಿದೆ ಇದು ರೀಸನ್ನ. ಪಲ್ಯ ಸಾಂಬಾರು ಬಿಸಿ ಮಾಡ್ತಕ್ಕಂಥದ್ದು ಮಾಡ್ಬೋದು. ರೊಟ್ಟಿ ಅದೆಲ್ಲ ರೊಟ್ಟಿ ಬಿಸಿ ಮಾಡಿದ್ರು ಹೋಗ್ತದೆ. ಅದು ಕೆಲವೊಂದು ಆಹಾರ ಪದಾರ್ಥಗಳನ್ನು ಎಲ್ಲಿ ಬಿಟ್ಟಿದ್ದೆ ಅಂದರೆ ಅದೇ ಆಹಾರ ಪದಾರ್ಥಗಳನ್ನು ಬಿಸಿ ಮಾಡ್ಬೋದು, ಕೆಲವೊಂದು ಬಿಸಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಗಂಡು ಮಕ್ಕಳು ಪಾಪ ಅವ್ರದ್ದೇನು ಕೆಲಸ ಆಯಿತೋ ಏನೋ, ಅದು ರೀಸನ್ ಅಲ್ವೇ ಅಲ್ಲ ಅಡುಗೆ ತಣ್ಣಗಾಗಿದೆ ಅಂತ ಹೇಳಿಬಿಟ್ಟು ಅದು ಏನು ಮನ್ಸಿಗೆ ನೋವಾಯಿತು ಏನೋ ಗೊತ್ತಿಲ್ಲ, 5 ಮಕ್ಕಳನ್ನ ಕರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಎಲ್ಲದು ಓಲ್ ಫ್ಯಾಮಿಲಿನೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ತಾಯಿ ಮನೆಯಲ್ಲೂ ಸಹ ಕಷ್ಟ ಇದ್ದರೆ ಅಂತ ಹೆಣ್ಮಕ್ಳು ಗಂಡನ ಮನೇಲಿ ಬಂದು ಸುಖ ಸಿಗುತ್ತೆ, ಗಂಡನಿಂದ ಸಿಗುತ್ತೆ, ಅತ್ತೆ ಮಾವದ ಸಿಗುತ್ತೆ, ಮೈದನ ಅಂತ ಸಿಗುತ್ತೆ, ನಾದಿನಿ ಅವರಿಂದ ಸಿಗುತ್ತೆ. ಖುಷಿ ಕ್ಷಣಗಳನ್ನು ಅನುಭವಿಸ್ಬಹುದು. ಅನ್ನೋರಿಗೆ ಏನಾಗುತ್ತೆ ಅಂದರೆ ಗಂಡನ ಮನೆಯಲ್ಲೂ ಸಹ ನೋವೇ, ನಮಗೆ ಕಣ್ಣೀರೇ, ನಮಗೆ ಸುಖ ಇಲ್ಲ ಅನ್ನೋರು ಈ ಒಂದು ತಾಳ್ಮೆ ಅನ್ನೋದನ್ನು ಕಳ್ಕೊಂಡ್ಬಿಡ್ತಾರೆ. ಎಷ್ಟು ತಾಳ್ಮೆ ವಹಿಸ್ತಿದ್ರು ಒಂದಲ್ಲ ಒಂದು ಚುಚ್ಚು ಮಾತಿಂದ ಮಾತಾಡಿ ಅವ್ರನ್ನ ನೋಯಿಸೋದು, ಇಲ್ಲ ಅಂದರೆ ಕೇವಲವಾಗಿ ಮಾತಾಡೋದು. ಎಷ್ಟು ಪ್ರಕರಣಗಳು ಆಗ್ತಾಯಿದೆ ನೋಡಿ ಹೆಣ್ಮಕ್ಳು. ಅದರಲ್ಲೂ ಇತ್ತೀಚಿನ ಹೆಣ್ಮಕ್ಳಿಗಂತೂ ಬುದ್ಧಿಮಟ್ಟನೂ ಇಲ್ಲ, ತಾಳ್ಮೆ ಅಂತೂ ಇಲ್ಲವೇ ಇಲ್ಲ. 1 ತಿಂಗಳಾಗೋತ್ಗೆ ಸುಸೈಡ್ ಮಾಡ್ಕೊಂಡು ಸಾಯೋದು, ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಅತ್ತೆ ಮಾವ ಜೊತೆಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರು ಫ್ಯಾಮಿಲಿ ನೋಡ್ಕೊಂಡು ಮದುವೆ ಆಗಬೇಕು ಅಲ್ವಾ? ಫ್ಯಾಮಿಲಿ ಎಲ್ಲ ನೋಡಿಬಿಟ್ಟು ಮದುವೆ ಆದರೂ ಸಹ 1 ತಿಂಗಳಿಗೆ 2 ತಿಂಗಳಿಗೇ ಸುಸೈಡ್ ಮಾಡ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭಗಳೈತೆ. ಯಾಕೆ ಈ ಥರ ಮಾಡ್ಕೋಬೇಕು? ನಮ್ಮ ಜೀವನ ನಾವು ಮಾಡಿಕೊಂಡ್ರೆ ನಮ್ಮದು ಜೀವನ ಹೋಗುತ್ತೆ ಹೊರತು ಅವ್ರದ್ದಲ್ಲ. 100,000 ಅನ್ಬೋದು. ಅದನ್ನು ನಾವು ಏನಿದ್ರೂ ಲೀಡ್ ಮಾಡ್ಕೊಂಡು ಹೋಗುವಂಥ ಕೆಪಾಸಿಟಿ ಇರಬೇಕು. ಮನ್ಸಿಗೆ ನೋವಾಗುತ್ತೆ, ಮನ್ಸಿಗೆ ನೋವಾಗಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಮಕ್ಕಳು ಮರಿ ಇಲ್ಲ ಅಂದರೆ ಓಕೆ, ಮಕ್ಕಳಿದ್ದೂ ಈ ಥರ ಒಂದು ಸುಸೈಡ್ ಅಟೆಂಪ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ? ಮಕ್ಕಳಲ್ವಾ ಕೊನೆವರೆಗೂ. ಯಾರು ನೋಡಲ್ಲ ಸ್ನೇಹಿತರೆ. ನಮ್ಮ ಜೀವನಕ್ಕೆ ಗ್ಯಾರಂಟಿ ನಾವೇ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನೋ, ನೆವರ್. ಇದೊಂದು ತಿಳ್ಕೊಂಡ್ಬಿಡಿ. ಸಾಧ್ಯನೇ ಇಲ್ಲ, ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡೋದು ಇಲ್ಲ, ಮಾಡೋದು ಇಲ್ಲ. ಎಷ್ಟು ಮಕ್ಕಳ ಅಯ್ಯೋ ನನ್ನ ಹೆಣ್ಮಕ್ಳು ಮಗಳು ಅನ್ನೋರು ತಾಯಿ ಇಲ್ಲ, ತಂದೆ ನೋಡಲ್ಲ ಅಂದ್ರೆ ಅವರು ಬೀದಿಗೆನೆ. ಎಷ್ಟೋ ಮಕ್ಕಳು ಅನಾಥಾಶ್ರಮದಲ್ಲೇ ಬೆಳೆದು ಜೀವನ ಕಟ್ಕೊಂಡಿರ್ತಕ್ಕಂಥದ್ದು ನೋಡಿರ್ತೀವಿ. ಸೊ ಈ ಆತ್ಮಹತ್ಯೆ ಯಾಕೆ? ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದನ್ನು ನೋಡಿ ಎಲ್ಲದನ್ನು ಮಾಡಿ ಆದರೂ ನನಗೆ ಅಂತಾರೆ. ಯಾಕೆ? ಅದು ಅವರ ಒಂದು ಮನಸ್ಥಿತಿ ಆಗ್ಬಿಟ್ಟಿರುತ್ತೆ, ನಮ್ಮನ್ನು ನೋಡೋಷ್ಟೊತ್ತಿಗೆ ಅನ್ನೋದು ಅಂತ ಹೇಳ್ಬಿಟ್ಟು. ಸೊ ಆತ್ಮಹತ್ಯೆ ನಮ್ಮ ಒಂದು ಆತ್ಮನ ನಾವೇ ಕಗ್ಗೊಲೆ ಮಾಡ್ಕೊಂಡು ಹಾಗಾಗುತ್ತೆ. ಹೆಣ್ಮಕ್ಳು ಸ್ಟ್ರಾಂಗು ಅಂತಾರೆ, ಅವ್ರ ಮನಸ್ಥಿತಿ ಅವರಿಗೆ ಗೊತ್ತಿರುತ್ತೆ. ಇವಾಗ ನೋಡಿ ಫ್ಯಾಮಿಲಿ ನೋಡ್ಬೋದು. ಫ್ಯಾಮಿಲಿ ಸಾಕಷ್ಟು ವಿಡಿಯೋಸ್ ನೋಡಿರ್ತೀವಿ, ಸಾಕಷ್ಟು ಯೂಟ್ಯೂಬರ್ ಎಷ್ಟೊಂದು ಇದೆ ನೋಡಿ. ಎಲ್ಲ ಫ್ಯಾಮಿಲಿ ಖುಷಿಯಿಂದ ಇರೋದು, ಅಣ್ಣ ತಮ್ಮಂದರು ಖುಷಿಯಿಂದ ಇರೋದು, ತಮ್ಮ ಲೈಫನ್ನು ಲೀಡ್ ಮಾಡ್ಕೊಳೋದು, ತಮ್ಮ ದುಡಿಮೆ ತಾವು ಮಾಡಿಕೊಂಡು ತಮ್ಮ ಹೊಟ್ಟೆಯನ್ನು ತಾವು ತುಂಬಿಸ್ಕೊಳ್ಳೋದು. ಇದು ಯಾಕಿರಲ್ಲ? ಎಷ್ಟು ಆತ್ಮವಂಚನೆ ಸ್ನೇಹಿತರೆ. ನಾವು ಆತ್ಮಹತ್ಯೆ, ನಮ್ಮ ಜೀವ ನಾವು ತಗೊಳ್ಳೋದು. ದೇವರು ಒಂದಿನ ತೊಗೊಂಡು ಹೋಗ್ತಾರೆ, ಶಾಶ್ವತವಾಗಿ ನಾವು ಬರಲ್ಲ. ಸೊ ಭವಿಷ್ಯದಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಕ್ಕಂಥ ಮಕ್ಕಳನ್ನು ತಮ್ಮ ಜೊತೆಗೆ ಒಯ್ಯೋದು ಎಷ್ಟು ಸರಿ? ಇತ್ತೀಚೆಗಂತೂ ಅಂಥ ಪ್ರಕರಣಗಳು ತುಂಬ ಆಗ್ತಾಯಿದೆ ಸ್ನೇಹಿತರೆ.
ಏನಂದರೆ ಏನೋ ಅತ್ತೆ ಮಾವ ಅಂದರು ಅಂತ ಹೇಳ್ಬಿಟ್ಟು ಜಗತ್ತು ವಿಶಾಲವಾಗಿದೆ, ಅಲ್ಲಿ ಆಗಿರೋದು ಅವ್ರಿಗೇನು ಗೊತ್ತಿರುತ್ತೆ, ನಿಮಗೇನು ಗೊತ್ತಿರುತ್ತೆ ಅನ್ನೋರಿಗೆ ಗೊತ್ತಿರಲ್ಲ. ಅವ್ರ ಎದುರಿಗೆ ನಾವು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದರೆ ಇನ್ನೂ ನಾವು ಅವರಿಗೆ ದಾರಿ ಮಾಡಿಕೊಟ್ಟಾಗ ಆಗುತ್ತೆ. ಅವ್ರ ಎದುರಿಗೇ ಚೆನ್ನಾಗಿ ಜೀವನ ಮಾಡಿ ತೋರಿಸ್ಬೇಕು. ನಮ್ಮನ್ನು ನೋಡಿದ್ರೆ ಹೇಗಾದರೂ ಹುರ್ಕೋತಾರೆ, ಇನ್ನೂ ಹುರ್ಕೊಳ್ಳೋ ಹಾಗೆ ಮಾಡಬೇಕು. ಎಕ್ಸಾಂಪಲ್ ನಾನೇ ಇದ್ದೀನಿ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹೆಣ್ಮಕ್ಳು. ನಮ್ಮಪ್ಪ ನಮ್ಮಮ್ಮಗೆ ಇಬ್ಬರೇ ಹೆಣ್ಮಕ್ಳು ನಾವು. ಸೊ ಮದುವೆ ಆದೆ, ಚೆನ್ನಾಗಿತ್ತು, ದುಡಿಮೆ ಬಂದ್ವಿ, ದುಡಿತಾ ಇದ್ದವನು ನಮ್ಮ ಯಜಮಾನ್ರು ಏನೋ ಫೈನಾನ್ಷಿಯಲಿ ಲಾಸ್ ಆದ. ಸೊ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿಬಿಟ್ಟು ನಾನು ಬಂದು 2013, 14, 15 ಇಸ್ವಿಗೆಲ್ಲ ಇದೆಲ್ಲ ರಂಪರಗಡೆ ಆಗೋಗಿತ್ತು. ಏನಂದರು, ಬಂದಿರೋ ಸರಿ ಇಲ್ಲ. ನಾನೇನು ಮಾಡಿದೆ, ಪರಿಸ್ಥಿತಿ ಎಷ್ಟು ಕೈ ಮೀರಿ ಹೋಗಿತ್ತು ಅಂದರೆ ನನ್ನ ಜೀವನದಲ್ಲಿ ಪ್ರೆಗ್ನೆಂಟ್ ಬೇರೆ. ಆದರೂ ಸಹ ಎಲ್ಲ ದಕ್ಕಿಸ್ಕೊಂಡು ಬಂದಿರೋ ಸರಿ ಇಲ್ಲ, ಕಾಲ್ಗುಣ ಸರಿ ಇಲ್ಲ, ಮಕ್ಕಳು ಮಾಡೋ ಇದನ್ನೇ ನಮ್ಮ ತಲೆ ಕಟ್ತಾರೆ. ಆದಾಗಂತ ನಾನು ಇವತ್ತಿಗೂ ನನ್ನ ಮನೆ ಕೆಟ್ಟು ಹೋಗಲಿ, ನನ್ನ ಮನೆತನ ಕೆಟ್ಟು ಹೋಗಲಿ ಅಂತ ದೇವರಾಣೆಗೂ ಎಲ್ಲೋ ಅಂದ್ಕೊಳ್ಳಲ್ಲ. ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಯಾಕಂದರೆ ನನ್ನ ಗಂಡನ ನಾನು ನಂಬ್ಕೊಂಡು ಬಂದೀನಿ. ನನ್ನ ಗಂಡ ಬಿಟ್ಟು ಯಾರನ್ನೂ ನಂಬ್ಕೊಂಡು ಬಂದಿಲ್ಲ. ಅತ್ತೆ ಮಾವ ಮನೆ ಮಕ್ಕಳು ಯಾರೂ ನಂಬ್ಕೊಂಡು ಬಂದಿಲ್ಲ. ಮೇನ್ ಬೇಕಾಗಿರೋದು ನನಗೆ ಗಂಡ. ಸೊ ಹಾಗಾಗಿ ನನ್ನ ಗಂಡ ಹೇಗಿರ್ತಾನೆ ಅವನ ಜೊತೆ ನಾನು ಹಾಗೆ ಹೊಂದ್ಕೊಂಡು ಹೋಗ್ತೀನಿ. ಅವರು ಸಹ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಜಗಳ ಯಾರ ಮನೇಲಿ ಇರಲ್ಲ. ಸತ್ಯತೆ ಎಲ್ಲ ತಿಳ್ಕೊಂಡು ಮಾತಾಡೋವಂಥ ಮನೆಯಲ್ಲಿ ಏನಿರುತ್ತೆ, ಖುಷಿನೂ ಇರುತ್ತೆ, ನೆಮ್ಮದಿ ಇರುತ್ತೆ. ನನ್ನ ಮನೇಲಿ ನೆಮ್ಮದಿ ಇದೆ, ಖುಷಿ ಇದೆ, ಸಂತೋಷ ಇದೆ ಅಂತ ಹೇಳ್ತಾ ಇಲ್ಲ. ದಿನ ಬೆಳಗಾದರೂ ಜಗಳ ಆಡ್ತೀವಿ, ಅದು ಇದು ಮಾತಾಡ್ತೀವಿ, ಹೋಗ್ತೀವಿ, ಬರ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ಕೇಳೋದು ಒಂದೇ ಇಷ್ಟನೇ, ನಮ್ಮ ಕೈಯಲ್ಲಿರುತ್ತೆ. ನಾವು ಆ ಕ್ಷಣಕ್ಕೆ ಕೋಪ ಮಾಡ್ಕೊಂಡು ನಮ್ಮ ಜೀವ ತಗೊಂಡ್ಬೇ ಅಂದರೆ ಏನಾಗ್ತದೆ ಅಂದರೆ ನಮ್ಮ ಜೀವನ ನಾಶ ಆಗೋಗುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳು ಎಕ್ಸ್ಪೆಷಲಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಪಾಪ ಒಬ್ಬೊಬ್ಬರು ಸ್ಮೂತ್ ಇರ್ತಾರೆ, ಒಬ್ಬೊಬ್ಬರು ಹಾರ್ಡ್ ಇರ್ತಾರೆ, ಎಲ್ಲ ದಕ್ಕಿಸ್ಕೊಳ್ಳೋರು ಇರ್ತಾರೆ. ಒಬ್ಬೊಬ್ಬರಿಗೆ ಫಸ್ಟು ಮೊದಲು ನನಗೇನಾಗೋದು ಅಂತಂದರೆ ಯಾರಾದರೂ ಜೋರಾಗಿ ಇವಾಗ್ಲೂ ಅಷ್ಟೇ, ಯಾರಾದರೂ ಜೋರಾಗಿ ಮಾತಾಡಿದರೆ ಸಡನ್ನಾಗಿ ಏನಾರು ಅಂದರೆ ನನಗೆ ಒಳಗೆ ಬಂದುಬಿಡೋದು. ಇವಾಗಳೆಲ್ಲ ಸ್ನೇಹಿತರೆ, ನಾನು ಯಾಕೆ ಅಳಬೇಕು ಅಲ್ವಾ? ನಾನಂತೂ ಅಳೋದಿಲ್ಲ, ಪ್ರಶ್ನೆ ಮಾಡಿಬಿಡ್ತೀನಿ ತಿರುಗಿಸಿ. ಎಲ್ಲಿವರೆಗೂ ನೋಡ್ತಾ ಇರಬೇಕು, ಪೇಷನ್ಸು ಎಲ್ಲಿವರೆಗೂ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಅದಕ್ಕಾಗಿಯೇ ಹೇಳೋದು, ಆ ಒಂದು ಕ್ಷಣಕ್ಕೆ ನಾವು ಉತ್ತರ ಕೊಟ್ಟು ಸರ್ಕೊಂಡು ಹಿಂದೆ ಯೋಚನೆ ಮಾಡೋಣ. ಏನು ಯೋಚನೆ ಮಾಡಿದ್ರೂ ಸಹ ಅವರಿಗೆ ನಮ್ಮ ತಪ್ಪನ್ನಷ್ಟೇ ಕಾಣುತ್ತೆ. ಸೊ ಹಾಗಾಗಿ ಎದುರಿಸಿ ನಿಲ್ಲಿಸಿ ಬೆಳೆಯುವಂಥ ಕೆಪಾಸಿಟಿ ನಾವು ಬೆಳೆಸ್ಕೋಬೇಕು ಅನ್ನೋ ಉದ್ದೇಶ ಅಷ್ಟೇ ಈ ವಿಡಿಯೋ ಮಾಡಿದ್ದು. ಸೊ ತುಂಬ ಪ್ರಕರಣಗಳು ಆಗ್ತಾ ಇರ್ತವೆ. ನಾವೇನೋ ನಮ್ಮ ಲೈಫನ್ನು ನಾವು ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೆಣ್ಮಕ್ಳಿಗೆ ಏನು ಅನಿಸುತ್ತೆ, ಅಮ್ಮ ಅಲ್ಲಿ ಕರ್ಕೊಂಡೋಗಿಲ್ಲ, ಸಿಟಿ ಒಳಗೆ ಇರಬೇಕು ಜೀವನ, ಹಳ್ಳಿಯಲ್ಲಿದ್ದರೆ ಲೈಫ್ ಆಗಲ್ವಾ? ಕೆಲವೊಂದು ಹೆಣ್ಮಕ್ಳಿಗೆ, ಇನ್ನೊಂದು ಕೆಲವಷ್ಟು ಹೆಣ್ಮಕ್ಳಿಗೆ ಏನು ಅನಿಸುತ್ತೆ, ಅತ್ತೆ ಮಾವ ಬೇಡ, ಫ್ಯಾಮಿಲಿ ಬೇಡ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರೋಣ ಅಂತ. ಯಾಕೆ ತುಂಬ ಫ್ಯಾಮಿಲಿ ಇದ್ದರೆ ಬೇಡ, ಚೆನ್ನಾಗಿ ಅನ್ಸಲ್ವ, ಹಿಂಸೆ ಆಗುತ್ತಾ? ಸೊ ಇಷ್ಟು ಥರ ಇರುತ್ತೆ ಸ್ನೇಹಿತರೆ. ಗಂಡ ಹೇಳಿದ ಮಾತೆ ನಮ್ಮ ಮಾತೆ ಕೇಳಬೇಕು ಅನ್ನೋದು ತಪ್ಪು. ಅದು ಪಾಪ ಗಂಡು ಮಕ್ಕಳಿಗೂ ಅಷ್ಟೇ ಇರುತ್ತೆ, ಹೆಣ್ಮಕ್ಳಿಗೂ ಅಷ್ಟೇ ಇರುತ್ತೆ. ತಮ್ಮ ಜವಾಬ್ದಾರಿಗಳು ತುಂಬ ಇರ್ತವೆ, ಹೊರಗೂ ಇರ್ತವೆ, ಒಳಗೂ ಇರ್ತವೆ. ನಾವು ಅದೇನೋ ಹೆಣ್ಮಕ್ಳು ಹೇಳ್ಕೊಂಡು ಬಿಡ್ತೀವಿ, ಬಟ್ ಗಂಡು ಮಕ್ಳು ಹೇಳ್ಕೊಳಕ್ಕಾಗಲ್ಲ. ಸೊ ಈ ಒಂದು ನನ್ನ ವಿಡಿಯೋ ಏನಿದೆ ನೋಡಿ, ಹೆಣ್ಮಕ್ಳು ಪರಿಸ್ಥಿತಿ ಮೇಲೆ ತಮ್ಮ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ. ಯಾಕಂದರೆ ಸುತ್ತಮುತ್ತ ಪರಿಸರನೂ ಹಾಗೇ ಇರುತ್ತೆ. ಮನೆಯಲ್ಲೂ ಚುಚ್ಚು ಮಾತಾಡೋದು, ಹೊರಗೂ ಚುಚ್ಚು ಮಾತಾಡೋದು, ಹಂಗಿಸಿ ಮಾತಾಡೋದು, ಹೇಳ್ಸಿ ಮಾತಾಡೋದು, ಅವ್ರ ಹತ್ರ ಅದು ಇಲ್ಲ ಅದೆಲ್ಲ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ. ಅದು ಒಂದು ಥಿಂಕ್ ಬಂದು ಏನು ಮಾಡ್ತಾರೆ ಹೆಣ್ಮಕ್ಳು, ತಮ್ಮ ಒಂದು
ಪೇಷನ್ಸ್ ಲೆವೆಲನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆತ್ಮಹತ್ಯೆ ಪ್ರಕರಣಗಳು ಆಗ್ತಾ ಇರ್ತವೆ. ಏನೋ ಒಂಥರ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಇರ್ಬೋದು. ಅದು ನಮ್ಮ ಒಂದು ಮನಸ್ಥಿತಿ ಮೇಲೆ ಇದ್ದಿರುತ್ತೆ. ಯಾಕಂದರೆ ನಮ್ಮ ಸೆಲ್ಫ್ ನಾವನ್ನು ನಾವು ಬಿಲೀವ್ ಮಾಡ್ಕೋಬೇಕು ಹೊರತು ಅವ್ರನ್ನ ನಾನು ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕು ಅಂತ ಹೋದರೆ ನಾವು ತಿಂತೀವಿ ಹೊರತು ಅವರಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ದಿನ, ಪ್ರತಿಯೊಂದು ಟೈಮು ಸಹ ನಾವು ಪ್ರತಿಯೊಂದನ್ನು ಸುತ್ತಮುತ್ತಲೂ ಫೇಸ್ ಮಾಡ್ತಾನೇ ಇರ್ತೀವಿ. ಯಾರೂ ಸಹ ಆಗೋದೇ ಇಲ್ಲ. ನಮ್ಮ ಮನೇಲಿ ಏನಿರುತ್ತೆ, ಗಂಡ ಹೆಂಡತಿ ಮಕ್ಕಳು ಇಷ್ಟೇ ನಮ್ಮ ಫ್ಯಾಮಿಲಿ. ಸೊ ಅವ್ರಾಗ್ತಾರೆ, ಇವ್ರಾಗ್ತಾರೆ, ಅವ್ರು ಬಂದು ತಂದಾಗ್ತಾರೆ, ಇವ್ರು ಬಂದು ತಂದಾಗ್ತಾರೆ. ಅವ್ರಿಗೆ ಹೇಳೋಣ ಕಷ್ಟ ಸುಖ, ನಾವು ಏನು ಹೇಳ್ತೀವಿ ನೋಡಿ ಕಷ್ಟ ಸುಖ ಹೋಗಿ ಅದು ಮೇನೇನಾಗುತ್ತೆ, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಮತ್ತೊಬ್ಬರ ಹತ್ರ ಏನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕುತ್ಕೊಂಡು ಒಂದು ದಿನ ಪೂರ್ತಿ ಹತ್ರ ಚಿಂತೆ ಇಲ್ಲ, ಮತ್ತೊಬ್ಬರ ಹತ್ರ ನಮ್ಮ ಕಷ್ಟ ಸುಖ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಮೇನ್ ತಪ್ಪಾಗುತ್ತೆ. ಸೊ ನಮ್ಮ ಸೆಲ್ಫನ್ನು ನಾವು ಲವ್ ಮಾಡ್ಕೊಳ್ಳೋಣ, ನಮ್ಮ ಒಂದು ಮನಸ್ಥಿತಿಯನ್ನು ನಾವು ಗೌರವಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಪರಿಸರ ಪ್ರಪಂಚ ಯಾಕೆ ಲೈಕ್ ಬರ್ತಾ ಇಲ್ಲ, ಯಾಕೆ ಕಮೆಂಟ್ ಬರ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದೆಷ್ಟರ ಮಟ್ಟಿಗೆ ಇಷ್ಟ ಆಗ್ತಾ ಇಲ್ವೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸಲಹೆ ಇಂಪಾರ್ಟೆಂಟ್ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ಈ ಒಂದು ನನ್ನ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಶಾರ್ಟ್ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ ಮತ್ತು ಲೈಕು ಆಗುತ್ತೆ. ಸೊ ಈ ನನ್ನ ಲಾಂಗ್ ವಿಡಿಯೋ ವ್ಯೂಸು ತಕ್ಕ ಮಟ್ಟಿಗೆ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಲೈಕ್ ಆಗ್ತಾಯಿಲ್ಲ, ಜನರಿಗೆ ಯಾಕೆ ಲೈಕ್ ಆಗ್ತಾ ಇಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಅಷ್ಟೇ ಸ್ನೇಹಿತರೆ. ಇವಾಗ ಒಂದು ಗ್ರೋ ಆಗ್ತಕ್ಕಂಥ ಚಾನಲ್ಲು. ಸೊ ಸಪೋರ್ಟ್ ಎಲ್ಲರಿಗೂ ಬೇಕು. ನಾವು ಒಂದು ಬೆಳಿತೀವಿ ಅಂದರೆ ಬೆಳೆಸೋವಂಥವ್ರು ಯಾರೂ ಇರಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ, ನಮ್ಮ ಚಾನಲ್ ಒಳಗೆ ಏನಿದೆ ನೋಡಿ ಕೊನೆಯವ್ರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಇದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಸೊ ಮತ್ತೊಂದು ಮೋಟಿವೇಶನ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಆತ್ಮಹತ್ಯೆ ಅನ್ನೋದು ತಪ್ಪು. ನಮ್ಮ ಒಂದು ಆತ್ಮನ ನಾವೇ ಕಗ್ಗೊಲೆ ಮಾಡ್ಕೊಂಡಾಗುತ್ತೆ. ಸೊ ಅದೆಲ್ಲ ಬೇಡ. ಅದ್ರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಸಹ ನಾವು ಅವರ ಭವಿಷ್ಯನ ಮರೆತು ನಾವು ಅವರನ್ನು ಕೂಡ ನಮ್ಮ ಹಿಂದೆ ಕರ್ಕೊಂಡೋಗೋದು ಎಷ್ಟು ಸರಿ ಅಲ್ವಾ. ಸೊ ಅದೆಲ್ಲ ತಪ್ಪಾಗುತ್ತೆ, ಅದೆಲ್ಲ ಬೇಡ ಅಂತ ನಾವೇ ಒಂದು ಸ್ಟ್ರಾಂಗ್ ಮೈಂಡಿದ್ದ ನಮ್ಮ ಒಂದು ಮನಸ್ಥಿತಿಯನ್ನು ಸ್ಟ್ರಾಂಗ್ ಮಾಡಿಕೊಂಡು ನಾವೇ ಮೋಟಿವೇಟ್ ಆಗಿ ನಮ್ಮ ಜೀವನನ ನಾವು ನಿರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಮೋಟಿವೇಶನ್ ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋ ಎಷ್ಟರ ಮಟ್ಟಿಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ.